ಸೊ ಹಾಗಾಗಿ ಇದು ಮುಖ್ಯ ಅಂತ ಹೇಳಿ. ಸೊ ಈ ವಿಚಾರದ ಕುರಿತಾಗಿ ಇದಕ್ಕೆ ಬಹಳ ಮುತುವರ್ಜಿಯನ್ನ ವಹಿಸ್ತಾ ಇರ್ತಕ್ಕಂತಹ ಪುತ್ತೂರಿನ ಶಾಸಕರಾಗಿರ್ತಕ್ಕಂತಹ ಅಶೋಕ್ ರೈ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಹಲೋ ಅಶೋಕ್ ರೈ ಸರ್, ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತದೆ. ಅಶೋಕ್ ರೈ ಸರ್, ನೀವು ದಸರಾಗೆ ಏನು ದಸರೆಯಲ್ಲಿ ಕೂಡ ಕಂಬಳವನ್ನ ಮಾಡಬೇಕು ಅಂತ ಹೊರಟಿದ್ದೀರಿ. ಇದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇವನ್ ಪ್ರತಾಪ್ ಸಿಂಹ ಅಥವಾ ಯದುವೀರ್ ಒಡೆಯರ್ ಇವರೆಲ್ಲರೂ ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ತಾವು ಏನೇನು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಸಂಪೂರ್ಣ ನ್ಯೂಸ್ ಮೂಲಕ? ನೋಡಿ, ಈ ಕಂಬಳ ಅನ್ನೋದು ದಕ್ಷಿಣ ಕನ್ನಡ ಈ ಕರಾವಳಿ ಭಾಗದ ಒಂದು ಇತಿಹಾಸ ಇರುವಂತ ಒಂದು ಕ್ರೀಡೆ. ಹಲೋ, ಎಸ್ ಎಸ್ ಕೇಳಿಸ್ತಾ ಇದೆ ಸರ್, ಹೇಳಿ. ಕ್ರೀಡೆ ಅದನ್ನು ಅಲ್ಲಿ ಮಾಡಬಾರ್ದು. ಯಾರೋ ಒಬ್ರು ವಿರೋಧ ವ್ಯಕ್ತಪಡಿಸ್ತಾರೆ. ನನಗೊಂದು 1000 ಕರೆ ಬಂದಿದೆ ಇವತ್ತು ಬೆಳಿಗ್ಗೆಯಿಂದ ಮೈಸೂರಿನವರು. ಕಂಬಳವನ್ನು ಮಾಡಿ ಸರ್, ನಾವಿದ್ದೀವಿ ನಿಮ್ಮ ಜೊತೆಲಿ, ಕಂಬಳ ನಮಗೆ ನೋಡ್ಬೇಕು ಸರ್, ನಮಗೆಲ್ಲ ಅಲ್ಲಿ ಬಂದು ನೋಡ್ಲಿಕ್ಕೆ ಆಗಲ್ಲ, ಮಾಡಿ ಅಂತ ಹೇಳ್ತಾರೆ. ಯಾರೋ ಒಬ್ರು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಆಗುವಂತದ್ದು. ದಸರಾ ಅಂದ್ರೆ ಒಂದು ವಿಶೇಷ. ನಾವು ಕೂಡ ಇದು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ದಸರಾ ಆಚರಣೆ ಮಾಡ್ತೀವಿ. ಅದೇ ರೀತಿ ಕಂಬಳವನ್ನು ಅಲ್ಲಿ ಒಂದು ತೋರಿಸುವಂತ, ನಾವೇನು ಡಿಸ್ಕೋ ಡ್ಯಾನ್ಸ್ ಮಾಡುದಾ ಅಲ್ಲ ಏನಾದ್ರು ಆರ್ಕೆಸ್ಟ್ರಾ ಸಿನಿಮಾ ಹಾಡುಗಳನ್ನು ಹಾಡುದಾ, ಇದೇನಲ್ಲ. ಇದೊಂದು ಇಲ್ಲಿಯ ಸಾಂಸ್ಕೃತಿಕ ಕ್ರೀಡೆಯನ್ನು ಅಲ್ಲಿಗೆ ಒಂದು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ. ನಾವೇನು ಮಾಡ್ಲೇಬೇಕಂತ ನಮ್ಗೇನಂತಲ್ಲ, ಜನ ಒಪ್ಪಿದ್ರೆ ಮಾಡ್ತೇವೆ. ಜನರು ಒಪ್ಪಿದ್ರೆ ಮಾಡ್ತೀವಿ. ರಾಜಕಾರಣಿಗಳು ಒಪ್ಪದೇ ಇದ್ರೆ? ಯಾರು ರಾಜಕಾರಣಿಗಳು ಒಪ್ಪದೇ ಇದ್ರೆ ಏನು ಅಂತ ಹೇಳಿ? ರಾಜಕಾರಣಿಗಳು ಬಿಡಿ, ರಾಜಕೀಯ ಈ ಕಂಬಳದಲ್ಲೆಲ್ಲ ಮಾಡ್ಬೋದು. ಸಾಂಸ್ಕೃತಿಕ ಕ್ರೀಡೆ ಆಚಾರ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡಬಾರ್ದು. ರಾಜಕಾರಣಿಗಳು ಒಬ್ಬರು ಒಪ್ಪುದಿಲ್ಲ, ಇನ್ನೊಬ್ರು ಮಾಡ್ಬೇಕಂದ್ರೆ ಯಾರು ದಸರಾವನ್ನು ಇಲ್ಲಿ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಕೇಳ್ತೀವಾ? ನಾವು ಕರಗ ನೃತ್ಯವನ್ನು ಇಲ್ಲಿ ಮಾಡ್ತೀವಿ, ಸಾಂಸ್ಕೃತಿಕ ಬ್ಯಾಂಡ್ ವಾದ್ಯ, ಡೊಳ್ಳು ಕುಣಿತ ಇದನ್ನೆಲ್ಲ ನಾವು ಇಲ್ಲಿ ತಂದು ಮಾಡ್ತೇವೆ. ನಮ್ದು ಅಲ್ಲಿ ಯಾರು ಅದನ್ನು ವಿರೋಧ ಮಾಡುವವರಿಲ್ಲ. ಯಾರೋ ರಾಜಕೀಯಕ್ಕಾಗಿ ಒಬ್ರು ಇಬ್ಬರು ವಿರೋಧ ಮಾಡಬಹುದೇ ಹೊರತು ಅದನ್ನೆಲ್ಲ ತಗೊಳ್ಳಿಕ್ಕೆ ಆಗುದಿಲ್ಲ. ನೀವು ಕಳೆದ ಬಾರಿ ಕೂಡ ಬೆಂಗಳೂರಿನಲ್ಲಿ ಅದನ್ನ ಆಯೋಜನೆಯನ್ನ ಮಾಡಿದ್ರಿ, ದೊಡ್ಡ ಮಟ್ಟದಲ್ಲೇ ಆಯ್ತು, ಲಕ್ಷಾಂತರ ಮಂದಿ ಬಂದು ನೋಡಿದ್ರು. ಆದ್ರೆ ಕೋಣಗಳನ್ನ ಅಲ್ಲಿಂದ ಇಲ್ಲಿಗೆ ಸಾಗಿಸುವಾಗ ಕೋಣಗಳಿಗೆ ತುಂಬಾ ತೊಂದರೆ ಆಗುತ್ತೆ, ಬಾಯಲ್ಲಿ ಅತಿರೇಕವಾಗಿರ್ತಕ್ಕಂಥ ನೊರೆಗಳು ಬರುತ್ತೆ, ಕೋಣಗಳಿಗೆ ಹಿಂಸೆಗಳಾಗುತ್ತೆ. ಸೊ ಹಾಗಾಗಿ ಕರಾವಳಿಯಲ್ಲೇ ಇರಲಿ, ಆ ಕೋಣಗಳನ್ನ ಇಲ್ಲಿಗೆ ತಂದು ಹಿಂಸೆ ಕೊಡೋದು ಬೇಡ ಅನ್ನೋದು ಕೆಲವರು ವಾದ. ನೀವೇನಂತೀರಿ? ಕೋಣಗಳ ಬಾಯಿಯಲ್ಲಿ ನೊರೆ ಬರದೆ ಮತ್ತೆ ಮನುಷ್ಯನ ಬಾಯಿಯಲ್ಲಿ ನೊರೆ ಬರುದಲ್ಲ. ಕೋಣಗಳ ಬಾಯಲ್ಲಿ ಯಾವ ನೊರೆ ಬರ್ತಾ ಇರ್ತದೆ, ಅದು ಜಗಿದು 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 ಜೀರ್ಣ ಆಗುವಾಗ ನೊರೆ ಬರ್ತದೆ. ಅದ್ರಲ್ಲಿ ಅವರಿಗೆಲ್ಲ ಮಾಹಿತಿ ಇಲ್ಲ ಸರಿಯಾದ. ಕೆಲವರು ಎಮ್ಮೆಯನ್ನು ಓಡಿಸ್ತಾರೆ, ಕೆಲವರು ಕೋಣೆಗಳನ್ನು ತಂದು ಇಲ್ಲಿ ಬಿಟ್ಟು ಹೋಗ್ತಾರೆ, ಮತ್ತೆ ಕರೆ ಮಾಡುವುದಂತ ಹೇಳಿದ್ರೆ ಕೆರೆ ಮಾಡ್ತಾರೆ ಅಂತ, ಇದೆಲ್ಲ ಕೆಲವು ತಪ್ಪು ಮಾಹಿತಿಗಳಿದೆ. ಮತ್ತೆ ರಾಜಕೀಯವನ್ನು ಇದನ್ನು ಸೃಷ್ಟಿ ಮಾಡೋದು ಬೇರೆ ಬೇರೆ. ನಾವು ಕೂಡ ಕರ್ನಾಟಕ ರಾಜ್ಯದಲ್ಲೇ ಇರುವವರು ಒಂದು ದಸರಾದ ಜೊತೆಯಲ್ಲಿ ಇದನ್ನು ವೈಶಿಷ್ಟ್ಯವಾಗಿ ಪ್ರತಿ ವರ್ಷ ವಿಶೇಷ ರೀತಿಯಲ್ಲಿ ಮಾಡಬೇಕು. ದಸರಾ ಹಿಂದೆ ಹೇಗಿತ್ತು ನೀವು ನೋಡಿದಾಗೆ 20 ವರ್ಷದ ಹಿಂದೆ ದಸರಾ ಹೇಗಿತ್ತು, ನಾನು 30 ವರ್ಷದ ಹಿಂದೆ ದಸರಾ ನೋಡಿದ್ದೀನಿ. ಒಂದೊಂದಾಗಿ ಆಡ್ ಆಗ್ತಾ ಬಂತು, ಯುವ ದಸರೆ ಹೌದು ಹೌದು ಬೇರೆ ಬೇರೆ ಆಚರಣೆಗಳು ಬಂತು. ಹೌದು, ಅಲ್ಲ ಅದ್ರ ಜೊತೆಲೆ ಈ ಕಳೆದ ಬಾರಿ ನೀವು ನೀರ್ ಅರೇಂಜ್ಮೆಂಟ್ ಅನ್ನ ಹೇಗೆ ಮಾಡಿದ್ರಿ ಸರ್? ಯಾಕಂದ್ರೆ ಈ ಬಾರಿ ಕೇಳ್ತಾ ಇರುವಂತ ದೊಡ್ಡ ಮತ್ತೊಂದು ಪ್ರಶ್ನೆಯೇ ಅದು. ಕಳೆದ ಇದು ಈಗ ಈ ಸಂದರ್ಭದಲ್ಲಿ ಬರಗಾಲ ಇದೆ ಎಲ್ಲ ಕಡೆಗಳಲ್ಲಿ, ಮಳೆ ಬೇರೆ, ಮುಂಗಾರು ಮಳೆ ಬೇರೆ ಇನ್ನು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇಷ್ಟೊಂದು ನೀರ್ ಪೋಲ್ ಮಾಡುವಂತದ್ದು ಸರಿಯಲ್ಲ. ನಾವು ನೀರಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಿದ್ರಿ ಕಳೆದ ಬಾರಿ ಅಂತ? ನಾವು ಯಾವತ್ತೂ ಕೂಡ ಕುಡಿಯುವ ನೀರನ್ನು ನಾವು ಬಳಕೆ ಮಾಡುವುದಿಲ್ಲ. ನಮ್ಮ ಕೋಣಗಳಿಗೆ ಕುಡಿಯಲಿಕ್ಕೆ ಕೂಡ ನಮ್ಮ ಕೋಣಗಳ ಯಜಮಾನರುಗಳೇ ಅದಕ್ಕೆ ಬೇಕಾಗುವಂತ ಫುಡ್ ಮತ್ತೆ ನೀರನ್ನು ನಾವು ಇಲ್ಲಿಂದಲೇ ತಗೋ ಬರ್ತೇವೆ. ನೀವು ಅಲ್ಲಿ ನೀರು ಕೊಟ್ಟರು ನಾವು ಅದಕ್ಕೆ ಕೋಣಗಳಿಗೆ ಕುಡಿಸುವುದಿಲ್ಲ. ಕರೆಗೆ ಬೇಕಾಗುವಂತ ನೀರು 2 ಬೋರ್ವೆಲ್ ತೆಗಿತೀವಿ, ಆ ಬೋರ್ವೆಲ್ ಇಂದ ಹಾಕಿ ಪುನಃ ಭೂಮಿಗೆ ಹೋಗ್ತದೆ ಹೊರತು ಎಲ್ಲಿಯೂ ವೇಸ್ಟ್ ಆಗುವಂತ ಕೆಲಸ ಆಗುದಿಲ್ಲ. ಆದ್ರಿಂದ ಏನು ನೀರನ್ನು ಹೆಚ್ಚುವರಿಯಾಗಿ ಬಳಸ್ತಾರೆ, ನೀರನ್ನು ದುರ್ಬಳಕೆ ಮಾಡ್ತಾರೆ, ಏನು ಒಂದು ಸ್ವಲ್ಪ ನೀರು ದುರ್ಬಳಕೆ ಆಗೋಲ್ಲ. 2 ಬೋರ್ವೆಲ್ ತೆಗಿತೀವಿ, ಆ ನೀರನ್ನು ಭೂಮಿಗೆ ವಾಪಸ್ ಬಿಡ್ತೀವಿ. ಇಲ್ಲಿ ಇನ್ನೊಂದು ಗಮನಿಸಬೇಕೇನು ಅಂತ ಕೇಳಿದ್ರೆ, ನಾಡ ಹಬ್ಬ ಯಾವುದು ಅನ್ನುವಂತ ಪ್ರಶ್ನೆಯನ್ನ ಮಕ್ಕಳಿಗೆ ಕೇಳಿದಾಗ ಬೆಂಗಳೂರಿನ ಮಕ್ಕಳು ಕೂಡ ದಸರಾ ಅಂತವೇ ಉತ್ತರವನ್ನ ಬರೀತಾರೆ, ಮಂಗಳೂರಿನ ಮಕ್ಕಳು ಕೂಡ ದಸರಾ ಅಂತಾನೆ ಉತ್ತರ ಬರೀತಾರೆ. ಸೊ ಎಲ್ಲರಿಗೂ ನಾಡ ಹಬ್ಬ ದಸರಾವೇ ಆಗಿರೋದ್ರಿಂದ ಎಲ್ಲಾ ಭಾಗದ ಕಲೆಗಳನ್ನ ಸಂಸ್ಕೃತಿಗಳನ್ನ ದಸರೆಗೆ ತರೋದ್ರಲ್ಲಿ ತಪ್ಪು ಏನು ಅಂತ ಹೇಳಿ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು, ಏನು ತಪ್ಪಿಲ್ಲ. ನೋಡಿ, ಹಿಂದೆ ಆಗುವಾಗ ಈಗ ಲೇಸರ್ ಶೋ ಶುರು ಮಾಡಿದ್ದಾರೆ, ಈಗ ಏರ್ ಶೋ ಶುರು ಮಾಡಿದ್ದಾರೆ. ಏರ್ ಶೋಗೂ ದಸರಕ್ಕೂ ಏನು ಸಂಬಂಧ ಇದೆ? ಹಾಗಾದ್ರೆ ನಾವೊಂದು ನಮ್ಮ ಸಂಸ್ಕೃತಿಯನ್ನು ತೋರಿಸ್ತೀವಿ ಅಂತ ಹೇಳಿದ್ರೆ ಇವರು ರಾಜಕೀಯವಾಗಿ ಅದನ್ನು ವಿರೋಧ ಮಾಡುದು ಯಾರು ಕೂಡ ತಪ್ಪೇ.
ಅವರು ಹಾಗಾದ್ರೆ ದಕ್ಷಿಣ ಕನ್ನಡ ಜನ ಅವರನ್ನು ವಿರೋಧ ಮಾಡ್ಬೇಕಾ? ನಾವು ಫಸ್ಟ್ ಮಾಡುದು ಇವರು ಏನು ದಕ್ಷಿಣ ಕನ್ನಡದ ಈ ಕ್ರೀಡೆ ಇದೆ ಎಲ್ಲರೂ ಒಪ್ಪಿರುವಂತ ಅದನ್ನು ವಿರೋಧ ಮಾಡುವಾಗ ನಾವು ಅವರನ್ನು ವಿರೋಧ ಮಾಡಬೇಕೇ? ಈ ಪ್ರಶ್ನೆ ಉದ್ಭವ ಆಗ್ತದೆ. ಇದಕ್ಕೆಲ್ಲ ಇವರು ಜನಪ್ರತಿನಿಧಿಗಳಾದವರು ಇಂತಹ ವಿಚಾರಗಳನ್ನೆಲ್ಲ ಹೇಳಬಾರ್ದು. ಸ್ವಲ್ಪ ರಾಜಕೀಯವನ್ನು ಮಾಡುವಲ್ಲಿ ಮಾತ್ರ ಮಾಡಬೇಕೇ ಹೊರತು ಎಲ್ಲಾ ಕಡೆ ರಾಜಕೀಯ ಮಾಡೋದು ಒಳ್ಳೆಯದಲ್ಲ. ಬೇರೆ ಬೇರೆ ವಿಚಾರಗಳನ್ನು ದಸರಾದ ಜೊತೆ ಸೇರಿಕೊಂಡಿದ್ದಾರೆ. ಇದನ್ನು ಎಲ್ಲಾ ಜನರಿಗೆ ನಾನು ಹೇಳುವ ತಮ್ಮ ಮೂಲಕ, ಎಲ್ಲಾ ಜನರಿಗೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ನೋಡ್ಲಿಕ್ಕೆ ಆಗ್ತದಾ? ಸಾಧ್ಯ ಇಲ್ಲ. ಎಷ್ಟೋ ಜನರಿಗೆ ಆಸೆಗಳಿರುತ್ತೆ ಕಂಬಳವನ್ನು ನೋಡಬೇಕು, ಆಸೆಗಳು ಇರ್ತದೆ. ತಗೊಂಡು ಹೋಗ್ತೀವಿ ಅಂತ ಹೇಳಿ. ಹೌದು, ಬ್ಯಾಂಗ್ಳೂರಿನಲ್ಲಿ ಮಾಡುವಾಗ ಒಂದು ಕೆಲವರು ವಿರೋಧ ವ್ಯಕ್ತ ಮಾಡಿದ್ರು. ಆನಂತರ ಎಷ್ಟು 25 ಲಕ್ಷದಿಂದ ಹೆಚ್ಚು ಜನ ಬಂದು ನೋಡುವಂತದ್ದಾಗಿದೆ. ನಾವೇನು ದುಡ್ಡು ಮಾಡ್ಲಿಕ್ಕೆ ಇಲ್ಲದಿದ್ರೆ ಏನು ಕೆಲಸ ಇಲ್ಲದೆ ಅಲ್ಲಿ ಮಾಡಬೇಕು, ಹೆಸರು ಮಾಡಬೇಕು ಅಂತ ಏನಲ್ಲ. ಹೋಲಿಸುವಂತದ್ದು ಕಂಬಳವನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಉದ್ದೇಶ ಹೊರತು ಬೇರೆ ಯಾವುದು ನಮ್ಮ ಹತ್ರ ಹಿಡನ್ ಎಜೆಂಡಾ, ರಾಜಕೀಯ ಎಜೆಂಡವೇ ಇಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಯಕ್ಷಗಾನವನ್ನ ಇದೀಗ ಬೆಂಗಳೂರಲ್ಲೂ ಕೂಡ ಮಾಡ್ತಾರೆ. ಅದೇ ರೀತಿ ಕಂಸಾಳೆ ನೃತ್ಯವನ್ನ ಕರಾವಳಿಯಲ್ಲಿ ಕೂಡ ಮಾಡ್ತಾರೆ. ಭರತನಾಟ್ಯವನ್ನ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಮಾಡ್ತಾರೆ. ಸೊ ಕರ್ನಾಟಕ ಅನ್ನುವಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂತಹ ರಾಜ್ಯ. ಎಲ್ಲರನ್ನ ಕೂಡ ಬೆಸೆಯೋದಕ್ಕೆ ಇದೊಂದು ಸದಾವಕಾಶ ಅಂತ ಹೇಳಿ ದಸರಾ. ಸರಿ, ನಿಮ್ಮ ಮಾತು 100ಕ್ಕೆ 100 ಸರಿ ಇದೆ, ನಾನು ಒಪ್ಕೊಳ್ತೇನೆ ಇದನ್ನು. ನನ್ನ ಜೊತೆ ಇನ್ನೊಬ್ರು ಆಂಕರ್ ಇದ್ದಾರೆ ಸರ್, ಅವ್ರಿಗೆ ಒಂದಿಷ್ಟು ಪ್ರಶ್ನೆಗಳು ಇರ್ಬೇಕು, ಅದಕ್ಕೂ ಒಂದು ಉತ್ತರವನ್ನು ಕೊಟ್ಬಿಡಿ. ಆಯ್ತು, ನೀವು ಹೇಳಿ, ಯಾವ ಪ್ರಶ್ನೆಗಳಿದ್ರು ನಮ್ಮ ಹತ್ರ ಉತ್ತರ ರೆಡಿ ಇದೆ. ಸರ್, ಆಕ್ಚುಲಿ ಈಗ ಆಲ್ರೆಡಿ ವಿರೋಧ ಪಕ್ಷದವರು ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ ನಮ್ಮಲ್ಲಿ ಬೈಟ್ ಕೊಡ್ಬೇಕಾದ್ರೆ. ಏನಂತ ಅಂದ್ರೆ, ನೀವು ಮಾಡಿ ಕರಾವಳಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡಿ ಅಥವಾ ಮೈಸೂರಲ್ಲೇ ಇನ್ನೊಂದು ಬೇರೆ ದಿನಗಳಲ್ಲಿ ಮಾಡಿ, ಆದ್ರೆ ದಸರೆಯಲ್ಲಿ ಮಾಡೋದು ಬೇಡ ಅನ್ನುವಂಥದ್ದು ಅವ್ರ ವಾದ ಆಗಿದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ನೋಡಿ, ದಸರಾ ಟೈಮಲ್ಲಿ ಬರುವವರು ಎಲ್ಲ ಆ ಟೈಮಲ್ಲಿ ಬಂದು, ಈಗ ಎಷ್ಟೋ ಫಾರಿನ್ ಗೆಸ್ಟ್ ಬರ್ತಾರೆ, ಬೇರೆ ಬೇರೆಯವರು ಬರ್ತಾರೆ. ನಾವೆಲ್ಲೂ ದಸರಾದ ದಸರಾದ 2 ದಿವಸ ಮುಂಚೆ ಮಾಡ್ತೇವೆ ಮತ್ತು ಹೊರಗಡೆ ಔಟ್ಸ್ಕಟ್ ಅಲ್ಲಿ ಮಾಡ್ತೇವೆ. ಆ ಟೈಮಲ್ಲಿ ಮಾಡಿದ್ರೆ ಎಷ್ಟು ಜನರಿಗೆ, ತುಂಬಾ ಜನರಿಗೆ ತೋರಿಸುವಂತಹ ಕೆಲಸಗಳು ಆಗ್ತದೆ. ಇದು ದಸರಾ ಟೈಮಲ್ಲಿ ಮಾಡಿ, ಆಗ ದಸರಾಕ್ಕೆ ಎಷ್ಟು ಕ್ರೀಡೆಗಳನ್ನು ಇವರು ಹಿಂದೆ ಇದ್ದದ್ದೇ ದಸರಾ ಈಗ ಇದೆಯಾ? ಅದೇ ಇದು ಮಾಡಬಾರ್ದು ಅಂತ ಹೇಳಿದ್ರೆ ಯಾರೋ ಒಬ್ಬರು ಅವರು ಹೇಳಿದಾಗೆ ಮಾಡ್ಲಿಕ್ಕೆ ಎಲ್ಲಿ ಆಗ್ತದೆ? ಈಗ ಮಂಗಳೂರಿನಲ್ಲಿ ದಸರಾ ಮಾಡಬೇಡಿ ಅಂತ ಅವ್ರು ಹೇಳಿದ್ರೆ ನಾವು ಮಾಡದೇ ಮಾಡ್ತೇವೆ. ಯಾರು ಯಾರನ್ನು ಆದೇಶ ಮಾಡ್ಲಿಕ್ಕೆ ಇದಿಲ್ಲ. ಜನ ಯಾರ ಒಲವು ಜಾಸ್ತಿ ಇದೆ ಅದನ್ನು ಮಾಡುವಂತ ಕೆಲಸ ಜನ ಸ್ವೀಕಾರ ಮಾಡ್ತಾರೆ. ಮತ್ತೆ ಪ್ರಾಣಿಗಳಿಗೆ ಮತ್ತ ಮನುಷ್ಯನಿಗೆ ಇರುವಂತ ಒಂದು ಸಂಬಂಧ, ಇದು ಕುಟುಂಬ ಸಮೇತರಾಗಿ ಬಂದು ಈ ಕಂಬಳವನ್ನು ಕುಟುಂಬ ಸಮೇತರವಾಗಿ ಆ ಭಾಗದವರು ಬಂದು ದಕ್ಷಿಣ ಕನ್ನಡದಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇಡಮ್, ನಂಬ್ತೀರೇ ಇಲ್ಲ, 1,000 ಕರೆ ಬಂದಿದೆ ನನಗೆ ಇವತ್ತಿಂದ. ಸರ್ ನೀವು ಮಾಡಿ, ಇವನು ಬಿಜೆಪಿ ಪಕ್ಷದವರು ಕೂಡ ಸರ್ ಯಾರಾದ್ರು ವಿರುದ್ಧ ಮಾಡಿ ನಾವು ಪ್ರೆಸ್ ನೋಟ್ ಕೊಡ್ತೀವಿ, ನಾವು ಮಾಡ್ತೀವಿ, ನೀವು ಮಾಡಿ, ನಾವು ಕಂಬಳ ನೋಡ್ಬೇಕು ಅನ್ನೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆದ್ರಿಂದ ಸರ್ಕಾರ ಕೂಡ ಇದಕ್ಕೆ ಒಪ್ಪಿಗೆ ಕೊಡ್ತೀವಿ. ಅದರಿಂದ ನಾವು ಕಂಬಳವನ್ನು ಮಾಡಿ ತೋರಿಸುವಂತ ಪ್ರಯತ್ನ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಾಡಿ ತೋರಿಸ್ತೀವಿ. ಸರ್, ನೀವು ಈಗ ಕಂಬಳ ಮಾಡ್ಬೇಕು ಅಂತ ಹೊರಟಿದ್ದೀರಾ ಮೈಸೂರಲ್ಲಿ, ಆದ್ರೆ ಒಂದಷ್ಟು ಪ್ರಾಣಿ ದಯಾ ಸಂಘಗಳಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಬರಬಹುದು, ಯಾವ ತರ ರೆಡಿ ಆಗ್ತೀರಾ ಸರ್? ಪ್ರಾಣಿ ದಯಾ ಸಂಘಕ್ಕೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಇದಕ್ಕೆ ಆದೇಶ ಸಿಕ್ಕಿದೆ. ಇನ್ನು ಯಾವ ಪ್ರಾಣಿ ದಯಾ ಸಂಘದ ಎಲ್ಲಾ ಆರ್ಗ್ಯುಮೆಂಟ್, 5 ಜನರ ಜಸ್ಟಿಸ್ ಇರುವಂತ 5 ಬೆಂಚ್ ಜಸ್ಟಿಸ್ ಆಸ್ ಗಿವನ್ ದ ಆರ್ಡರ್ ಇನ್ ಅವರ್ ಫೇವರ್. ಇನ್ನು ಅದರಲ್ಲಿ ಅವರು ಯಾವ ಪ್ರಾಣಿ ದಯಾ ಸಂಘ, ನಾವು ಅದನ್ನು ಸಾಕುವಷ್ಟು ಈ ಪ್ರಾಣಿ ದಯಾ ಸಂಘದವರು ಸಾಕ್ತಾರ ಮೇಡಮ್? ನಿಮ್ಗೆ ಗೊತ್ತಿದೆ, ಮಕ್ಕಳಿಂದ ಹೆಚ್ಚು ಪ್ರೀತಿಯಿಂದ ಅದನ್ನು ಸಾಕ್ತಿವಿ. ಆ ಕೋಣೆಗಳನ್ನು ನೋಡುವುದೇ ಒಂದು ಚಂದ. ಈ ಬರೀ ಮಂಗಗಳನ್ನು ಸಾಕದ ಈ ಪ್ರಾಣಿ ದಯಾ ಸಂಘದವರು ಏನೇನು ಮಾತಾಡ್ತಾರೆ ಬಿಡಿ. ಆದ್ರೂ ನಾವು ಪ್ರಾಣಿಗಳನ್ನು ಯಾವ ತರ ಸಾಕ್ತೀವಿ ಅಂತ ಇದನ್ನು ನೋಡಿ ಅವರು ಕಲಿಬೇಕು. ಎಸ್ ಅಶೋಕ್ ರೈ ಸರ್, ತುಂಬಾ ಹೊತ್ತು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದ್ರಿ, ಒಳ್ಳೆಯ ವಿಚಾರಗಳನ್ನ ಮಾತಾಡಿದ್ರಿ. ಕರೆಗೆ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಸಹಕಾರ ಇರಲಿ ಸರ್. ಖಂಡಿತ. ಥ್ಯಾಂಕ್ ಯು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.